ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಭಗವಂತನ ಆ ಒಂದು ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಹೆಸರನ್ನ ಕೇಳಿದ್ರೆ ಸಾಕು, ಅಥವಾ ಆ ಭಗವಂತನ ಒಂದು ಫೋಟೋವನ್ನ, ಭಾವಚಿತ್ರವನ್ನ ಮನಸ್ಸಿನಲ್ಲಿ ಊಹಿಸ್ಕೊಂಡ್ರೆ ಸಾಕು, ನಮಗೆ ಎಂತಹ ಮಹದಾನಂದವನ್ನ ಆ ಭಗವಂತ ನೀಡ್ತಾರೆ. ಇಂತಹ ಆನಂದವನ್ನ ನಾವು ಶಬರಿಮಲೆ ವ್ರತವನ್ನ ಮಾಡಿ, ಆ ಮಂಡಲ ಕಾಲ ವ್ರತವನ್ನ ಮಾಡಿ ಯಾತ್ರೆಯನ್ನ ಮಾಡುವಾಗ ಅನುಭವಿಸುವಂತಹ ಆನಂದ ನಮ್ಮ ಜೀವನದಲ್ಲಿ ಶಾಶ್ವತ. ಅಂತಹ ಶಾಶ್ವತ ಆನಂದವನ್ನ ಪಾದಯಾತ್ರಿಗಳು ಹೇಗೆ ಹೊಂದಬಹುದು ಅನ್ನೋದಕ್ಕೆ ಮತ್ತೊಂದು ಪಾದಯಾತ್ರೆಯ ತಂಡ ನಿಮ್ಮ VSS ಚಾನಲ್ ಜೊತೆಗೆ ಈಗ ನಿಮ್ಮೊಂದಿಗೆಲ್ಲರ ಜೊತೆನೂ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬೇಕು. ನಮ್ಮ ಮರ್ಯಾದೆ ಪುರುಷೋತ್ತಮ, ನಮ್ಮ ರಾಮಾಯಣದ ಆ ಒಂದು ಕಥಾನಾಯಕ ರಾಮ, ಆ ರಾಮನ ಕ್ಷೇತ್ರ ಅಯೋಧ್ಯೆ, ರಾಮನ ಜನ್ಮಭೂಮಿ ಅಯೋಧ್ಯೆಯಿಂದ ಕನ್ನಡಿಗರ ಒಂದು ಕರುನಾಡಿನಿಂದ 3 ಜನ ಯಾತ್ರಿಕರು ಅಯೋಧ್ಯೆಯಿಂದ ಇರುಮುಡಿ ಕಟ್ಟಿಕೊಂಡು 13/10/2025 ಶಬರಿಮಲೆಯತ್ತ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸುಮಾರು 2600 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡುತ್ತಿರುವಂತಹ ಯಾತ್ರಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಈಗ ಒಬ್ಬೊಬ್ಬರನ್ನ ಅವ್ರನ್ನೇ ಮಾತಾಡ್ಸೋಣ. ಸ್ವಾಮಿ ಶರಣಂ. ತಮ್ಮ ಹೆಸರು, ತಮ್ಮ ಊರು, ತಮ್ಮ ವಯಸ್ಸು ಹೇಳಿ ಸ್ವಾಮಿ. ನನ್ನ ಹೆಸರು ರಜತ್ ಕುಮಾರ್ ಅಂತ. ನನ್ನ ಹೆಸರು ವಯಸ್ಸು 32. ನಾನು ಕಾಸರಗೋಡು ತಾಲೂಕು ನೆಟ್ಟಣಿ ಗ್ರಾಮದ ಬೀರಮುಳಿಯಿಂದ ಸರ್. ಯಾಕೆ ಸ್ವಾಮಿ ಅಯೋಧ್ಯೆಯಿಂದನೇ ಪಾದಯಾತ್ರೆ ಪ್ರಾರಂಭ ಮಾಡಬೇಕು ಅಂತ ಯಾಕೆ ಅಷ್ಟು 2600 ಕಿಲೋಮೀಟರ್ ಅಷ್ಟು ದೂರ ಏತಕ್ಕೋಸ್ಕರ ಅಂತ ಅನ್ನಿಸ್ತು ನಿಮ್ಗೆ? ಎಲ್ಲ ಹಿಂದೂ ಧರ್ಮಗಳ ಒಂದು ಕನಸಾಗಿತ್ತಲ್ಲ ಅಯೋಧ್ಯೆ ಒಂದು ಶ್ರೀರಾಮ ಮಂದಿರ ಆಗ್ಬೇಕಿಲ್ಲ. ಆದ ಖುಷಿಗೆ ನಾವು ಅಲ್ಲಿಂದ ಒಂದು ಯಾತ್ರೆ ಮಾಡುವಂತ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಆಗಿದ್ರಿಂದ ಆ ಒಂದು ರಾಮನ ದರ್ಶನ ಮಾಡಿ ಹೊರಡೋಣ ಅಂತ ಹೇಳಿ ದರ್ಶನ ಮಾಡಿ ಹೊರಡೋಣ ಅಂತ ಕನಸು. ಅದೊಂದು ಕನಸಾಗಿತ್ತು, ಅದು ಇವತ್ತಿಗೆ ನೆರವೇರಿದೆ. ಈಗ ಎಷ್ಟು ಕಿಲೋಮೀಟರ್ ನಡೆದಿದ್ದೀರಾ ಸ್ವಾಮಿ ಅಯೋಧ್ಯೆಯಿಂದ? 130 ಕಿಲೋಮೀಟರ್ ಆಯ್ತು ಇವತ್ತಿಗೆ 3.5 ದಿನ. 3.5 ದಿನ. 130 ಕಿಲೋಮೀಟರ್ ಆಗಿದೆ ಇವತ್ತಿಗೆ. ಸರಿ, ಸುಮಾರು ಒಂದು 40-45 ಕಿಲೋಮೀಟರ್ ಆಸುಪಾಸು ಪ್ರತಿದಿನ. 40 ಕಿಲೋಮೀಟರ್ ಸರಾಸರಿ 40 ಕಿಲೋಮೀಟರ್ ನಾವು ಬರ್ತೇವೆ. ಇಲ್ಲಿಗೆ ಒಂದು 25 ಮಧ್ಯಂತರ 15. ಈಗ ನೀವು ಅಲ್ಲಿ ಅಯೋಧ್ಯೆಯಿಂದ ಯಾತ್ರೆ ಪ್ರಾರಂಭ ಮಾಡಬೇಕಾದ್ರೆ ನಾವು ಅಲ್ಲಿ ಒಂದು ಹಿಂದಿಯಲ್ಲಿ ಎಲ್ಲ ಸ್ವಾಮಿಗಳು ಮಾತಾಡಿ ಈ ಶಬರಿಮಲೆ ಕೇರಳ ಮೇ ಹೈ ಉದರ್ ಬಹುತ್ ಲೋಗ್ ಆತ ಅಂತ ಎಲ್ಲ ಹೇಳಿದ್ರು. ಅಲ್ಲಿನ ಜನ ಹೇಗೆ ನಿಮ್ಗೆ ಸ್ವಾಗತ ಕೋರಿದ್ರು? ಯಾವ ರೀತಿ? ಅಯ್ಯಪ್ಪ ಅಂದ್ರೆ ಏನು ಅಂತಾರೆ ಸ್ವಾಮಿ ಅಲ್ಲಿ ಅವರು? ಅದೇ ಅಲ್ಲಿ ಅವರಿಗೆ ಸರಿ ಗೊತ್ತಿಲ್ಲ ಆಯ್ತು. ಈಗ ಒಬ್ಬರು ಹಿಂದೂ ಪರಿಷತ್ತಿನ ಒಬ್ಬರು ಅದೆಲ್ಲ ಅವರಿಗೆ ಮಾಹಿತಿ ಕೊಟ್ಟರು ಅವರಿಗೆ ಶಬರಿಮಲೆ ಅಂದ್ರೆ ಏನಂತ ಗೊತ್ತಿಲ್ಲ. ಇಲ್ಲಿ ಉತ್ತರ UP ಅವರಿಗೆ ಅಲ್ಲಿಯ ಅಯೋಧ್ಯೆಯ ಇದರ ಅಶೋಕ್ ಜಿ ಅಂತ ನಮ್ಮ ಪುತ್ತೂರಿನವರು, ಅವರು ಅಲ್ಲಿ ಅಯೋಧ್ಯೆಯಲ್ಲಿ ಗೋಪಾಲ್ ಜಿ ಅವರಿಗೆ ಎಲ್ಲ ವಿಷಯ ಹೇಳಿದ್ರು. ನಮ್ಮ ಪುತ್ತೂರಿನ ಯುವಕರು 3 ಜನ ಅವರು ಇಲ್ಲಿಂದ ಪಾದಯಾತ್ರೆ ಹೋಗ್ಬೇಕಂತಿದೆ ಅಂತ. ಅದು ಅಲ್ಲಿ ಅಯೋಧ್ಯೆಯಲ್ಲಿ ಬೆಳಿಗ್ಗೆ ಯಾವಾಗಲೂ 5:30 ಗಂಟೆಗೆ ಹೇಳಿ ಸ್ವಾಮಿ. 5:30 ಗಂಟೆಗೆ ಅವರದ್ದು ಒಂದು ಇದು ಇದೆ, ಒಂದು ಪಥಸಂಚಲನ ಇದೆ ಬೆಳಿಗ್ಗೆ 5:30 ಗಂಟೆಗೆ. ಅದೊಂದು 4 ಕಿಲೋಮೀಟರ್ ಇರ್ತದೆ. ಅದರೊಟ್ಟಿಗೆ ನಮ್ಮಲ್ಲಿ 5:30 ಗಂಟೆಗೆ ಅಲ್ಲಿ ನಿಲ್ಲಿಸಿ ಎಲ್ಲ ವಿಷಯ ಅವರ ಹತ್ರ ಹೇಳಿ, ಅವರ ಊರಿನ ಹತ್ರ ಎಲ್ಲ ಹೇಳಿ, ಸಾಧಾರಣ 100-150 ಜನ ಇದ್ರಲ್ಲಿ ಇದಕ್ಕೆ. ಅಲ್ಲಿಂದ ನಮ್ಮನ್ನ ಒಂದು 3 ಕಿಲೋಮೀಟರ್ 2.5 ಕಿಲೋಮೀಟರ್ ನಮ್ಮೊಟ್ಟಿಗೆ ಅವರು ಬಂದು ಅವರವರ ಇದಕ್ಕೆ ಹೋದ್ರು. ನಮ್ಮನ್ನ ಅಲ್ಲಿಂದ ಬೀಳ್ಕೊಟ್ರು ಅಲ್ಲಿಂದ. ಈಗ ಅಯೋಧ್ಯೆಯಿಂದ ಬರ್ಬೇಕಾದ್ರೆ ಯಾವ ಒಂದು ಪುಣ್ಯಕ್ಷೇತ್ರವನ್ನ ದರ್ಶನ ಮಾಡಿದ್ರ ಸ್ವಾಮಿ 130 ಕಿಲೋಮೀಟರ್ ನಲ್ಲಿ ನೀವು? ನಾವು 130 ಕಿಲೋಮೀಟರ್ ಅಲ್ಲಿ ಒಂದು ಭರತ್ ಕೊಂಡು ಒಂದು ಪ್ಲೇಸ್ ಅಲ್ಲಿ 18 ಕಿಲೋಮೀಟರ್ ದೂರದಲ್ಲಿ ಒಂದು ಭರತ್ ಕೊಂಡು ಸಿಗ್ತದೆ ಸರ್, ಅಲ್ಲಿ ಇದು ಮಾಡಿದ್ದು. ಆಮೇಲೆ ಸುಲ್ತಾನ್ಪುರಲ್ಲಿ ಒಂದು ಹನುಮಾನ್ ಟೆಂಪಲ್ ಅಲ್ಲಿ. ಹಾಗೆ ಈಗ ಜಾಸ್ತಿ ನಮಗೆ ಇಲ್ಲಿ UP ಅಲ್ಲಿ ಹನುಮಾನ್ ಟೆಂಪಲ್ ಜಾಸ್ತಿ ಇದೆ ಸರ್. ಅಂದ್ರೆ ರಾಮನ ಕ್ಷೇತ್ರ, ರಾಮನ ಬಂಟ ಇದ್ದಾರೆ. ಹನುಮಾನ್ ಟೆಂಪಲ್ ಜಾಸ್ತಿ ಇದೆ ಇಲ್ಲಿ UP ಅಲ್ಲಿ. ಇರುಮುಡಿ ಎಲ್ಲಿ ಕಟ್ಕೊಂಡ್ರಿ ಸ್ವಾಮಿ ಅಯ್ಯಪ್ಪ? ಇರುಮುಡಿ ನಾವು ಅಯೋಧ್ಯೆಯಲ್ಲಿ ಕಟ್ಟಿದ್ವಿ.
ಅಯೋಧ್ಯೆಯಲ್ಲಿ ಕಟ್ಟಿದ್ರಲ್ಲ ಇರುಮುಡಿ, ಆ ಇರುಮುಡಿ ಕಟ್ಟೋ ಸಂದರ್ಭದಲ್ಲಿ ಅಲ್ಲಿನ ಭಕ್ತಾದಿಗಳು ಏನಾದ್ರೂ ಕುತೂಹಲವಾಗಿ ಏನು ಇದು ಕಟ್ತಾ ಇದಾರಲ್ಲ ಹೇಗೆ ಅಂತ ಕೇಳಿದ್ರ ಬಂದು ನಿಮ್ಮನ್ನ? ಅದು ಒಂದ್ 2-3 ಜನ ಬಂದು ಕೇಳಿದ್ರು ಎಂತ ವಿಷಯ ಏನು ಅಂತ. ನಾವು ಅದಕ್ಕೆ ಸರಿ ವಿವರವಾಗಿ ಹೇಳಿದ್ರು, ಇದು ತೆಂಗಿನಕಾಯಿ, ತುಪ್ಪ ತೆಂಗಿನಕಾಯಿ ಅವರಿಗೆ, ಮತ್ತೆ ಬಳೆ, ಮತ್ತೆ ಕುಂಕುಮ ಯಾವ್ದಂತೆಲ್ಲ ಸರಿ ವಿವರವಾಗಿ ಅವ್ರಿಗೆ ಹೇಳಿದ್ರು. ಈಗ ದಾರಿ ಮಧ್ಯದಲ್ಲಿ ಶಬರಿಮಲೆ ತಲೆ ಮೇಲೆ ಇರುಮುಡಿ ಇಟ್ಕೊಂಡು ಬರ್ತಾ ಇದ್ದೀರಾ, ನಿಮ್ಮನ್ನ ಯಾವ ರೀತಿ ನೋಡ್ತಾ ಇದಾರೆ ಎಲ್ಲ ಜನರು? ಏನಪ್ಪ ಇವರು ತಲೆ ಮೇಲೆ ಏನೋ ಇಟ್ಕೊಂಡು ಹೋಗ್ತಾ ಇದಾರಲ್ಲ, ಏನು ಇರ್ಬೋದು ಅಂತ ಪ್ರಶ್ನೆಗಳು ಯಾರಾದ್ರು ಕೇಳ್ತಾ ಇದಾರಾ? ಕೇಳಿದ್ದಾರೆ, ತುಂಬಾ ಜನ ಕೇಳಿದ್ದಾರೆ. ಏನು ವಿಷಯ, ಹೇಗೆ, ಎಂತ ಅಂತ ಇಲ್ಲ. ಅದಕ್ಕೆ ನಾವು ಸರಿಯಾದ ವಿವರನ್ನೆಲ್ಲ ಕೊಟ್ಟಿದ್ದೇವೆ ಅವರಿಗೆ. ಖುಷಿಯಾಗಿದೆ. ನಾವು ಬರುವಾಗ ದಾರಿಯಲ್ಲಿ ನೀರು, ಮತ್ತೆ ಫಲಾಹಾರದ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ. ಈಗ 3-4 ಜನ ನಮಗೆ ಕೊಟ್ಟಿದ್ದಾರೆ ಈಗ ಬರುವಾಗ UP-ಲಿ ನೀರು ಎಲ್ಲ ಅಂತ. ಈಗ ನೀವು ಅಯೋಧ್ಯೆಯಿಂದ ಶಬರಿಮಲೆಗೆ ಯಾವ ಮಾರ್ಗವಾಗಿ, ಅಯೋಧ್ಯೆ ಬಿಟ್ಟ ನಂತರ ಎಲ್ಲಿ ಹೋಗುವಂತ ಏನಾದ್ರು ಒಂದು ಪ್ಲಾನ್ ಹಾಕೊಂಡಿದ್ದೀರಾ, ಇಲ್ಲ ದಾರಿಯಲ್ಲಿ ಹೇಗೆ ಬರುತ್ತೆ ಆಗ ಹೋಗ್ತಿದ್ದೀರಾ ಸ್ವಾಮಿ? ಸ್ವಾಮಿ ಹೇಳಿ ಅಯ್ಯಪ್ಪ. ಪ್ರಯಾಗ್ರಾಜ್ ರೂಟು ಸ್ವಾಮಿ. ಪ್ರಯಾಗ್ರಾಜ್ ರೂಟು. ಪ್ರಯಾಗ್ರಾಜ್ ರೂಟು. ತಾವು ಬೇರೆಯವರ? ಸೀದಾ ಜಂಗಲ್ಪುರ್, ಆಮೇಲೆ ಅಲ್ಲಿಂದ ಸೀದಾ ಬಂದು ಇಲ್ಲಿಗೆ ನಮ್ದು ನಾಗ್ಪುರ ಸಿಗುತ್ತೆ. ನಾಗ್ಪುರ ಆಗಿ ಅಲ್ಲಿಂದ ಸೀದಾ ಸೋಲಾಪುರ ಬಂತು. ಅಲ್ಲಿಂದ ಮತ್ತೆ ರಸ್ತೆಯ ಮಾರ್ಗದಲ್ಲೇ ಬರ್ತಾ ಇದೀರಾ, ಇಲ್ಲ ಕೆಲವೊಂದು ಕಾಡು ದಾರಿಗಳು? ಹೈವೇ ರೋಡ್ ಅಲ್ಲಿ ಕಾಡು ಗೀಡಲ್ಲಿ ಏನೂ ಹೋಗಲ್ಲ? ಇಲ್ಲ, ಕಾಡು ಸಿಗ್ತದೆ ನಮ್ಗೆ ಇಲ್ಲಿ. ಮುಕುಂದಪುರ ಅಂತ ಉಂಟು ಒಂದು ಅಭಯಾರಣ್ಯ, ಅದೊಂದು ಘಾಟ್ ರೋಡ್ ಸಿಗ್ತದೆ. ಈಗ ರಾತ್ರಿ ಎಲ್ಲ ತಂಗ್ತೀರಾ ಸ್ವಾಮಿ? ರಾತ್ರಿ ದೇವಸ್ಥಾನದಲ್ಲಿ ಅಲ್ಲಿ ಹನುಮಾನ್ ದೇವಸ್ಥಾನ ಸಿಗುತ್ತೆ ನಮಗೆ. ಎಷ್ಟು ಅಲ್ಲೇ ದೇವಸ್ಥಾನದಲ್ಲಿ ಮಲಗಲಿಕ್ಕೆ ಯಾರು ಅಡ್ಡಿ ಮಾಡ್ತಾ ಇಲ್ವಾ? ಇಲ್ಲ, ಯಾರು ಅಡ್ಡಿ ಮಾಡ್ತಿಲ್ಲ. ನಾವು ಹೇಳ್ತೇವಲ್ಲ ಈಗ ಇವರು ಹೇಳ್ತೇವೆ ಅವರಿಗೆ, ನಾವೀಗ ಪಾದಯಾತ್ರೆ ಹೋಗ್ತಾ ಇರೋದು, ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ಮಲಗಿ ಮತ್ತೆ ಹೋಗ್ತೇವೆ, ಬೆಳಿಗ್ಗೆ 2 ಗಂಟೆಗೆಲ್ಲ ಹೋಗ್ತೇವೆ ಅಂತ ಹೇಳ್ತೇವೆ. ಹಾಗೆ ಬಿಡ್ತಾರೆ ಅವರು. ಏನಾದ್ರು ತಿಂದ್ರೆ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಂದ್ರೆ ಅವರು ತಂದು ಕೊಡ್ತಾರೆ ಅಂತ ಹೇಳ್ತಾರೆ. ಯಾವ ಸಮಯದಿಂದ ಯಾವ ಸಮಯದವರೆಗೂ ನಡೀತೀರಾ? ಮತ್ತೆ ವಿಶ್ರಾಂತಿ ಸಮಯ ಯಾವ್ದು ಸ್ವಾಮಿ ನಿಮ್ದು ಪ್ರತಿದಿನ? ನಮ್ದು ರಾತ್ರಿ 2 ಗಂಟೆಗೆ ಹೇಳ್ತೇವೆ. 2 ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡಿ 2:30 ಗಂಟೆ ಹೊರಡ್ತೇವೆ. 2 ಗಂಟೆ ಹೊರಡು ಅಲ್ಲಿಂದ ಒಂದು 8:08ವರೆಗೆ ನಿಲ್ಲಿಸ್ತೇವೆ. ಅಲ್ಲಿ ತುಂಬಾ ಬಿಸಿಲಿದೆ, ನಡಿಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ ನಡಿಲಿಕ್ಕೆ ಬಿಸಿಲಿಗೆಲ್ಲ. ಆಮೇಲೆ ಸ್ವಲ್ಪ ವಿಶ್ರಾಂತಿ ಎಲ್ಲ ಮಾಡುದು. ಮಧ್ಯಾಹ್ನ 3 ಗಂಟೆಗೆ ಬಿಡ್ತೇವೆ ಇಲ್ಲಿಂದ. ಮಧ್ಯಾಹ್ನ 3 ಗಂಟೆ ಬಿಟ್ಟು ಒಂದು 5:05ವರೆಗೆ ನಿಲ್ಲಿಸ್ತೇವೆ. ಆಮೇಲೆ ಇಲ್ಲಿ ತುಂಬಾ ಕತ್ತಲೆ, ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಕರಾವಳಿ ತೀರದಿಂದ ಬಂದಿದ್ದೀರಾ, ಅಲ್ಲಿನ ಬಿಸಿಲಿಗೂ ನಿಮಗೆ ಈಗ ನೀವು ಯಾವ ಭಾಗದಿಂದ ಹೊರಟು ಬರ್ತಿದ್ದೀರಾ ಆ ಬಿಸಿಲಿಗೂ ಏನಾದ್ರು ಉಷ್ಣಾಂಶ ಜಾಸ್ತಿ ಇದೆಯಾ ಸ್ವಾಮಿ? ಇಲ್ಲಿ ಜಾಸ್ತಿ ಇದೆ ಸ್ವಾಮಿ. ಇಲ್ಲಿ 7 ಗಂಟೆ ಶುರು ಆಗ್ತದೆ ಬಿಸಿಲು ಬೆಳಿಗ್ಗೆ. ಕಾಲಿಗೆ ಕಾಲ್ ಚೀಲ ಸಾಕ್ಸು ಅಂತದ್ದೇನಾದ್ರು ಹಾಕ್ತೀರಾ, ಇಲ್ಲ ಬರಿಗಾಲ? ಏನಿಲ್ಲ, ಬರಿ ಕಾಲಲ್ಲಿ. ತಮ್ಮ ಹೆಸರು ಸ್ವಾಮಿ? ನನ್ನ ಹೆಸರು ಕಿರಣ್ ಅಂತ ಸ್ವಾಮಿ. ಕಿರಣ್. ನೀವು ಮಂಗಳೂರಿನವರು? ಅವರಿಬ್ಬರು ಕಾಸರಗೋಡಿಂದ ಪಕ್ಕ ಹಳ್ಳಿ? ಕಾಸರಗೋಡು ಮೂಲ್ಯಪದ ಅಂತ. ಇನ್ನೊಬ್ರು ಸ್ವಾಮಿ ಅವರಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಕೊಡಿ ಸ್ವಾಮಿ, ಮಾತಾಡೋಣ. ಸ್ವಾಮಿ ಶರಣಮಯ್ಯಪ್ಪ, ಜೈ ಶ್ರೀರಾಮ್. ಸ್ವಾಮಿ ಶರಣಂ, ಜೈ ಶ್ರೀರಾಮ್. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ತಮ್ಮ ಹೆಸರು ಹೇಳಿ ಅಯ್ಯಪ್ಪ. ವಿಜೇತ್ ಪಂಡಿತ್ ಪುತ್ತೂರು ತಾಲೂಕು, ಪಡುವನ್ನೂರು ಗ್ರಾಮ ಸ್ವಾಮಿ, ಸುಳ್ಳೆಪದವು ಅಂಚೆ. ಅಂದ್ರೆ ಪಂಡಿತ್ ಅಂದ್ರೆ ನೀವು ಯಾವ್ದಾದ್ರು ದೇವಾಲಯದಲ್ಲಿ ಪೂಜೆ ಮಾಡ್ತೀರಾ? ಇಲ್ಲ ಸ್ವಾಮಿ, ನಮ್ಮ ಇದು ಫ್ಯಾಮಿಲಿ ಅದೇ ಪಂಡಿತ್ ಅಂತ. ಪಂಡಿತ್ ಕೊಡುದು. ಹೇಳಿ ಸ್ವಾಮಿ, ನಿಮ್ಮ ಯಾತ್ರಾ ಅನುಭವವನ್ನ ಎಲ್ಲಾ ಅಯ್ಯಪ್ಪ ಭಕ್ತರು ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೀವು ಒಂದು ವಿಚಾರನ ನಾನು ನಿಮ್ಮ ಹತ್ರ ಕೇಳಿಸ್ಬೇಕು. ಶಬರಿಮಲೆ ಯಾತ್ರೆ ಅಂದ್ರೆ ಅವಾಗ ಮಾಲೆ ಹಾಕೊಂಡು ಅಥವಾ ಒಂದಿನ ಮಾಲೆ ಹಾಕೊಂಡು 3 ದಿನ ಮಾಲೆ ಹಾಕೊಂಡು ಹೋಗ್ತಾರೆ ಅಂತ ಅವ್ರಿಗೆ ಏನ್ ಹೇಳ್ತೀರಾ ನೀವು? ಪಾದಯಾತ್ರಿಗಳಾಗಿ ಈ ಅನುಭವವನ್ನ ಪಡೆದಿರೋರು ಏನ್ ಹೇಳ್ತೀರಾ ಮೊದಲಿಗೆ ಹೇಳಿ? ಅಂದ್ರೆ ನಾವು 1 ದಿನ 2 ದಿನ ಅಲ್ಲ ಸ್ವಾಮಿ, 1 ವಾರ ಆಯ್ತು ಮಾಲೆ ಹಾಕಿ. ಹಾಗೆ ಇಲ್ಲಾಂದ್ರೆ 48 ದಿವಸ ಹಾಕ್ಬೇಕು, ವೃಶ್ಚಿಕ 1ಕ್ಕೆ ಹಾಕ್ಲಿಕ್ಕೆ ಮಾಲೆ ಹಾಕ್ಲಿಕ್ಕೆ. ಹಾಗೆ 48 ದಿನ ವೃತ್ತ ಹಿಡಿದು ಮತ್ತೆ ಶಬರಿಮಲೆಗೆ ಹೋಗ್ಲಿಕ್ಕೆ. ನಮ್ಮದು 9 ದಿನ ಮತ್ತೆ ಪಾದಯಾತ್ರೆಯಲ್ಲಿ 3 ತಿಂಗಳು ಬರ್ತದಲ್ಲ ಸ್ವಾಮಿ. ಹಾಗಾಗಿ 1 ವಾರಕ್ಕೆ ನಾವು ಇದು ಮಾಡಿದ್ದೆ. ಅಲ್ಲಿಂದ 9 ತಾರೀಕಿಗೆ ಹೊರಟದ್ದು ನಾವು ಬೆಳಿಗ್ಗೆ. ಅಂದ್ರೆ ನೀವು ಶಬರಿಮಲೆ ಯಾತ್ರೆಯನ್ನ ಭಗವಂತನ ಸನ್ನಿಧಾನಕ್ಕೆ ಸೇರ್ಲಿಕ್ಕೆ ಸರಾಸರಿ 100 ದಿನಗಳ ವ್ರತ ಮಾಡಿರ್ತೀರಾ? ಹೌದು ಸ್ವಾಮಿ.
ತಮ್ಮ ಎಷ್ಟನೇ ವರ್ಷದ ಶಬರಿಮಲೆ ಯಾತ್ರೆ ಸ್ವಾಮಿ ಇದು? ಇದು ಲೆಕ್ಕಾಚಾರ ಎಲ್ಲ ಇರಬಾರ್ದು, ಆದ್ರೂ ಸುಮ್ಮನೆ ಒಂದು ಕುತೂಹಲ ಕೇಳಿದೆ. ಫಸ್ಟ್ ವರ್ಷ ನಮ್ಮದು ನಮ್ಮ ಗ್ರಾಮದಿಂದವೇ ಊರಿನಿಂದಲೇ ಹೋದದ್ದು. ನಡ್ಕೊಂಡು ಹೋದ್ರ ಆಗ್ಲೂ? ಹೌದು ಸ್ವಾಮಿ. ಅಯ್ಯಪ್ಪ ಭಜನಾ ಮಂದಿರ ಕನ್ನಿಸ್ವಾಮಿ ಇರುವಾಗ ಫಸ್ಟಿಗೆ ಅದೊಂದು ಇರುಮುಡಿ ಇಡುವಾಗ ಏನು ಪ್ರಾಬ್ಲಮ್ ಆಗ್ತಿಲ್ಲ, ಒಳ್ಳೇದಾಗ್ತದೆ. ಹಾ ಈಗ ಈಗ ಎಷ್ಟನೇ ವರ್ಷ ಸ್ವಾಮಿ? ಹಾಗೆ ಹಾಗೆ ಮತ್ತೆ 2ನೇ ವರ್ಷ ನಾವು ಅಲ್ಲಿಂದವೇ ಬಸ್ಸಲ್ಲಿ ಹೋದ್ರು ಸ್ವಾಮಿ. 3ನೇ ವರ್ಷ ನಾನು ರಾಮನನ್ನೊಮ್ಮೆ ನೋಡ್ಬೇಕು ಅಂತ ಹೇಳಿ ಅಲ್ಲಿಂದ ಇರುಮುಡಿ ಹೊತ್ತು ಶಬರಿಮಲೆಗೆ ಹೋಗ್ಲಿಕ್ಕೆ ಸ್ವಾಮಿ. ಹಾಗೆ ಈಗ 3 ವರ್ಷದಲ್ಲಿ ಒಂದು ಪಾದಯಾತ್ರೆ ಮಾಡಿದ್ದೀರಾ, ಇದು 2ನೇ ಸಾರಿ ರಾಮ ಮಂದಿರದಿಂದ ಅಯೋಧ್ಯೆಯಿಂದ ಪಾದಯಾತ್ರೆ. ಮೂರನೇಯಲ್ಲಿ ರಾಮ ಮಂದಿರಕ್ಕೆ ಪಾದಯಾತ್ರೆ. ರಾಮನನ್ನು ಒಂದು ಬಹಳ ಸಂತೋಷ ಆಯ್ತು. ಮೂರು ಸರ್ತಿ ದರ್ಶನ ಸಿಕ್ಕಿದೆ ಸ್ವಾಮಿ. ನಮ್ಮ ಅವರು ಅಶೋಕ್ರವರು ಮಾಡಿಕೊಟ್ರು ಸ್ವಾಮಿ. ಹಾಗೆ ಸ್ವಾಮಿ, ಯಾವತ್ತು ರೀಚ್ ಆಗಬಹುದು ಅಂತ ನೀವ್ ಅನ್ಕೊಂಡಿದ್ದೀರಾ? ಭಗವಂತ ಅನ್ಕೊಂಡಾಗ್ಲೇ ಗೊತ್ತಾಗೋದು. ನೀವು ಯಾವತ್ತು ಶಬರಿಮಲೆ ರೀಚ್ ಆಗಬಹುದು ಅಂತ ಒಂದು ಏನಾದ್ರು ಒಂದು ಊಹೆಯನ್ನು ಇಟ್ಕೊಂಡಿದ್ದೀರಾ ಸ್ವಾಮಿ? ಇಲ್ಲಿ ಸ್ವಾಮಿ ರಜಸ್ವಾಮಿ ಹತ್ರ ಕೊಡ್ತೇನೆ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ, ಈಗ 3 ಜನ ಯಾತ್ರಿಕರು ಹೊರಟಿದ್ದೀರಾ. ಈ 3 ಜನ ಮೊದಲಿಂದ ಪರಿಚಯಿಸ್ತಿದ್ರಾ ಇಲ್ಲ ಈಗ ಯಾತ್ರೆಯಲ್ಲಿ ಒಂದುಗೂಡಿದ್ದ ನೀವು ಹೇಗೆ? ಇಲ್ಲ ನಾವು 3 ವರ್ಷದಿಂದ ವಿಜಯಸ್ವಾಮಿ ಅವರು ಮೊದಲೇ ನಮ್ಮ ಊರಿನವರೇ. ಅಂದ್ರೆ ನಮ್ದು 1-2 ಕಿಲೋಮೀಟರ್ ಡಿಫ್ರೆಂಟ್ ಇರುದು ನನಗೆ ಮತ್ತೆ ವಿಜಯಸ್ವಾಮಿಗೆ. ಮತ್ತೆ ಕಿರಣ್ ಸ್ವಾಮಿ ಅವರು 3 ವರ್ಷದಿಂದ ಮೊದಲು ಒಮ್ಮೆ ಪಾದಯಾತ್ರೆ ಹೋಗುವ ನಮಗೆ ಸಿಕ್ಕಿದ್ದು ದಾರಿ ಮಧ್ಯದಲ್ಲಿ. ಆಗ 3 ವರ್ಷ ಮೊದಲು ನಾವು ಪ್ಲಾನ್ ಮಾಡಿದ್ದು, ಈ ವರ್ಷ ನಮಗೆ ಒದಗಿ ಬಂದದ್ದು ಅದು ಹೋಗ್ಲಿಕ್ಕೆ. ಅಂದ್ರೆ ನೀವು ಅಯೋಧ್ಯೆಯಿಂದನೇ ಪಾದಯಾತ್ರೆ ಹೊರಡಬೇಕು ಅಂತ ತುಂಬಾ ದಿನದಿಂದ ಯೋಜನೆ ಹಾಕೊಂಡಿದ್ದೀರಾ ಇದು? ಆಯ್ತಾಯ್ತು. ಆ ರೀತಿ ಮೊದಲೇ ಪ್ಲಾನ್ ಮಾಡಿದ್ರ ಸ್ವಾಮಿ? ಮೊದಲೇ ಪ್ಲಾನ್ ಮಾಡಿದ್ವಿ ನಾವೆಲ್ಲ. ಅದು ನಮಗೆ ರೂಟ್ ಎಲ್ಲ ಕರೆಕ್ಟ್ ಆಗಿ ಸಿಗ್ಬೇಕಲ್ಲ. ಹೌದೌದು. ಹಾಗೆ ಸ್ವಾಮಿ ಶರಣ ಸ್ವಾಮಿ, ನಿಮ್ಮ ಯಾತ್ರೆ ಭಗವಂತನ ಮಹಾಪಾದಯಾತ್ರೆ, ನಿಮ್ಮ ಪಾದಾರವಿಂದಗಳಿಗೆ ಎಲ್ಲ ಅಯ್ಯಪ್ಪ ಭಕ್ತರವರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದೀವಿ. ನೀವು ಯಾವುದೇ ಸಂದರ್ಭದಲ್ಲಿ ವಿಶ್ರಾಂತಿ ಪಡೆದಾಗ ಹೆಚ್ಚಿನ ಒಂದು ಮಾಹಿತಿ ಈ ಒಂದು ಊರಲ್ಲಿ ಹೋದ ನಮಗೆ ಇದೊಂದು ಅನುಭವ ಆಯ್ತು ಅಂದ್ಕೊಂಡ್ರೆ ಎಲ್ಲರಿಗೂ ತಿಳಿಸಲಿಕ್ಕೆ ಈ ಒಂದು ಚಾನಲ್ ಭಗವಂತನ ಭಕ್ತರಿಗಾಗಿ ಭಗವಂತನ ಸೇವೆ ಮಾಡ್ಲಿಕ್ಕಿದೆ ಸ್ವಾಮಿ. ಯಾವ ಬೇಕಾದ್ರೂ ಕರೆ ಮಾಡ್ಬೋದು ಸ್ವಾಮಿ. ಪಾದಯಾತ್ರಿಗಳಿಗೆ ನಾವು ಕರೆ ಮಾಡಿ ತೊಂದರೆ ಕೊಡೋದಿಲ್ಲ. ತೊಂದರೆ ಅಂದ್ರೆ ಯಾವಾಗ ಏನ್ ನಡೀತಾ ಇರ್ತಾರೋ ಗೊತ್ತಿಲ್ಲ. ಹೇಳಿ ಸ್ವಾಮಿ. ಹೇಳಿ ಅಪ್ಪ. ನಮ್ಮ ಚೆನ್ನಪ್ಪ ಗುರುಸ್ವಾಮಿ ಅವರಿಗೆ ಧನ್ಯವಾದ ಸ್ವಾಮಿ. ಅವರು ನಮ್ಮ ಬಹಳ ಆತ್ಮೀಯರು, ನಮ್ಮ ಸುಳ್ಳೆಪದ ಅಲ್ಲಿರುವವರು. ಪ್ರಭಾತ್ ಸ್ವಾಮಿ ಅವರು ನಮ್ಮ ಆತ್ಮೀಯ ಒಳ್ಳೆ ಸ್ನೇಹಿತರು, ಅವರು ಸಹ ಗುರುಸ್ವಾಮಿ. ಅವರಿಗೆ ಒಂದು ಧನ್ಯವಾದ ಸ್ವಾಮಿ. ಆಯ್ತು, ನಾವು ಬರುವಾಗಲೇ ನಮ್ಮ ಗುರುಸ್ವಾಮಿಯ ಕಾಲಿಡದೆ ಬಂದದ್ದು ಸ್ವಾಮಿ. ಆದ ಕಾರಣ ಮತ್ತೆ ಮಂಗಳೂರಿನ ಕೆಲವು ಸ್ವಾಮಿಗಳು ನಮಗೆ ಬಹಳ ಸಹಕಾರ ಮಾಡಿದ್ದಾರೆ ಸ್ವಾಮಿ ರೂಟಿನ ವಿಷಯದಲ್ಲಿ. ಎಲ್ಲ ಚರಣ್ ಸ್ವಾಮಿ. ಹಾಗೆ ಸ್ವಾಮಿ. ಅಂದ್ರೆ ನೀವು ಧನ್ಯವಾದಗಳು ಹೇಳ್ತಾ ಹೋದ್ರೆ ಪಟ್ಟಿ ಬೆಳಿತಾನೆ ಇದೆ. ಈಗ ದಾರಿ ಮಧ್ಯಕ್ಕೂ ನಿಮ್ಗೂ ಕೂಡ ಪಾಪ ಗೊತ್ತಿಲ್ಲದೆ ಇರೋ ಊರಿನಲ್ಲಿ ಪಾಪ ಯಾರೋ ಮಹಾನುಭಾವರು ಅಯ್ಯಪ್ಪನ ರೂಪದಲ್ಲಿ ಬಂದು ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಅನ್ನ ಕೊಟ್ಟಿರ್ಬೋದು, ನೀರು ಕೊಟ್ಟಿರ್ಬೋದು. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ತಾವು ಹೇಳ್ತಾ ಇದೀರಲ್ವ ಸ್ವಾಮಿ? ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸರ್. ನಿಮ್ಮ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಯಾರು ಕಂಡು ಕಾಣದೆ ಮತ್ತು ಕಾಣದ ಕೈಗಳ ರೂಪದಲ್ಲಿ ಯಾವ ಸಹಾಯ ಮಾಡಿ ಎಲ್ಲ ಭಗವಂತನ ಸೇವೆ ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಮಿ ಅಯ್ಯಪ್ಪ ಅಂತ ಹೇಳೋ ಪ್ರತಿಯೊಂದು ಅಯ್ಯಪ್ಪ ಭಕ್ತರ ಮತ್ತು ಎಲ್ಲ ಆಸ್ತಿಕರ ಒಂದು ಪರವಾಗಿ ಅನಂತಾನಂತ ಕೋಟಿ ಪ್ರಣಾಮಗಳನ್ನ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಖಂಡಿತ ತಲುಪುತ್ತೆ. ನೀವು ಹೆಸರುಗಳ ಕೆಲವು ಹೇಳೋದು ತಪ್ಪಿರಬಹುದು, ಯಾಕೆಂದ್ರೆ ಈಗ ಮಾತಿನ ಒಂದು ತಕ್ಷಣ ಅವರ ಹೆಸರು ಬರದೇ ಇರಬಹುದು, ಆದ್ರೆ ನಿಮ್ಮ ಹೃದಯದಲ್ಲಿ ಅವರ ಹೆಸರು ಶಾಶ್ವತವಾಗಿ ಉಳಿದಿದೆ ಅನ್ನೋದು ಸತ್ಯ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ಜೈ ಶ್ರೀರಾಮ್. ಸ್ವಾಮಿ ಶರಣಂ. ಇದು 13/10/2025 ಆ ಕರಾವಳಿಯ ಭಾಗದಿಂದ ರಾಮನ ಜನ್ಮಭೂಮಿ ಅಯೋಧ್ಯೆಯಿಂದ ಶಬರಿಮಲೆಗೆ ಆ ಒಂದು ತಂದೆಯ ನೋಡ್ಕೊಂಡು ಆ ಒಂದು ಮಗನ ಸ್ಥಾನಕ್ಕೆ ತೆರಳುತ್ತಿರುವಂತಹ ಈ ಒಂದು ಮೂವರು ಅಂದ್ರೆ ಕಿರಣ್ ಸ್ವಾಮಿಗಳು, ರಜತ್ ಸ್ವಾಮಿಗಳು, ವಿಜಿತ್ ಸ್ವಾಮಿಗಳು, ಇವರ ಯಾತ್ರೆಯ ಆ ಒಂದೊಂದು ಕಣದಲ್ಲೂ ಭಗವಂತನ ಶಕ್ತಿ ಅಡಗಿದೆ. ಅವರ ಆಶೀರ್ವಾದವನ್ನ ನಾವು ಇಲ್ಲೇ ಬೇಡೋಣ. ಅವರಿಗೆ ದೇಹ ಬಲ ಕೊಟ್ಟು ಪಾದ ಬಲವನ್ನ ಕೊಡಲಿ ಅಂತ ಸ್ವಾಮಿ ಅಯ್ಯಪ್ಪನ ಪೂಜೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋದೊಂದೇ ನಮ್ಮ ಒಂದು ಕರ್ತವ್ಯ.
ಇದು ಸ್ವಾಮಿ ಶರಣಂ ಅಯೋಧ್ಯೆಯಿಂದ ಶಬರಿಮಲೆಗೆ ಪಾದಯಾತ್ರಿಗಳ ಹೊರಟಂತಹ ಒಂದು ಅತ್ಯಮೂಲ್ಯ ಸಮಯವನ್ನ ಎಲ್ಲಾ ಭಕ್ತರಿಗಾಗಿ ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ತುಂಬು ಹೃದಯದ ಧನ್ಯವಾದಗಳು ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರು ಇಲ್ಲ. VSS ಮೀಡಿಯಾ ಆನ್ಲೈನ್ ಚಾನೆಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಅಯೋಧ್ಯೆಯಿಂದ ಶಬರಿಮಲೆಯತ್ತ ಸಾಗುತ್ತಿರುವಂತಹ ಮೂವರು ಯಾತ್ರಿಕರ ಮನದಾಳದ ಮಾತುಗಳನ್ನ ಆ ಭಗವಂತನ ಸೇವೆಯಾಗಿ ನಿಮ್ಮೆಲ್ಲರಿಗೂ ಅರ್ಪಿಸ್ತಾ ಇದ್ದೀವಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ.